ರುಬ್ಬೋ ತರ ನಾರ್ಮಲ್ ಆಗಿ ಮಾಡ್ತಾ ಇದ್ದಲ್ಲ ಗ್ರೀನು ಅದು ಇದು ಹಸಿಮೆ ಅವೆಲ್ಲ ಏನು ನೋಡಿ ಡೈರೆಕ್ಟ್ ರೋ ಬಿರಿಯಾನಿ ಆಗಲ್ಲ ಚಿತ್ರಾನ್ನ ಆಗುತ್ತೆ ಹಾಕಿದಾರೆ ಅಂದ್ರೆ ನೋಡಿ ಚಿತ್ರಾನ್ನಕ್ಕೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕ್ದಾಗ ಹೆಂಗಿರುತ್ತೆ ತಲೆ ತಿನ್ಬೇಡ ಹಿಂಗನ ಬೀಸ್ಬೋದಂತೆ ಅದೇ ಅಕ್ಕಪಕ್ಕದಲ್ಲಿ ಇರೋರ್ಗೆ ನಾವ್ ಹಿಂಗ್ ಬೀಸಿದ್ದು ಟಚ್ ಆಗಿ ಅವ್ರಿಗೆ ಹರ್ಟ್ ಆಗುತ್ತಲ್ಲ ಆತರ ನಡ್ಕೊಂಬಾರ್ದು. ಅಲ್ಲಿ ತನಕ ನಿನ್ ಫ್ರೀಡಮ್ ಇದೆ. ಕಡ್ಲೆ ಹಸಿಟ್ ಎತ್ಕೊಬರೋಣ ಅಂದ್ಬಿಟ್ಟು ಕಡ್ಲೆ ಪಪ್ಪು ಎತ್ಕೊಂಡ್ಬಂದ್ಬಿಟ್ಟಿದೀನಿ ಅಲ್ಲ ಕಾಂತ. Hello guys, welcome back to ಅಲ್ಲ ಏನ್ ಮಾಡ್ತಾ ಇದ್ದೆ ನಾನು ಇಂಗ್ಲಿಷ್ ಸಾರಿ. Hello guys, welcome back to my YouTube channel. ಇನ್ನೊಂದು ವಿಡಿಯೋಗೆ ಸ್ವಾಗತ. ಈ ಬ್ಲಾಗ್ ಅಲ್ಲಿ ನಾವು ನಮ್ಮ ತರ್ಲಾಯ ಕಿಚನ್ ಅಲ್ಲಿ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ ಅಂತ ನಮ್ಮ ಚೆಫ್ ಹೇಳ್ತಾರೆ ಕೇಳಿ. ಏನೋ ತಿರ್ಗಿಲ್ಲ ಇನ್ನು ನಮಸ್ತೆ ಅಂದ್ಬಿಡ. ನಮಸ್ತೆ ಸಮಸ್ತ ಕರ್ನಾಟಕದ ಜನತೆಗೆ. ಇವತ್ತು ನೀನ್ ಹಿಂಗ ಅಂತೀಯಲ್ಲ, ನಮ್ ಜಿಮ್ಮಲ್ಲಿ ಒಬ್ಬ ಬರ್ತಾರೆ, ಅವನ ಅಂತಿದ್ದ ಏನಂತಿದ್ದ ಗೊತ್ತಾ, ನಿಮ್ಮ ಅಣ್ಣ ಅಂತೂ ನಮಸ್ತೆ ಅಂತಾರಲ್ಲ, ಸೇಮ್ ಗುರುಗಳೇ ಗುರುಜಿನೇ. ಆಶೀರ್ವಾದ ನೋಡಮ್ಮ ಹೆಂಗ್ ಮಾತಾಡ್ತಾರೆ. ಆಶೀರ್ವಾದ ತಗೋ ಅಂದ. ರಸಿಕಿರ ಹೇಳ ಬೇಗ. ಕಾರ್ನ್ಫ್ಲೋರ್ ಏನ್ ಮಾಡ್ತಿದ್ದೆ ಅಂತ ಹೇಳು. ಇವತ್ತು ರೆಸಿಪಿಯಾ? ಇವತ್ತು ಇವನು ಆಚೆ ಕಡೆ ಒಂದು ಬೆಣ್ಣೆ ಕಬಾಬ್ ಅಂತ ತಿಂದ್ಬಿಟ್ಟಿದ್ದಾನೆ. ನನಗೂ ಒಂದ್ಸರಿ ತಂದು ಟೇಸ್ಟ್ ತೋರಿಸ್ಬಿಟ್ಟಿದ್ದ ಅದು. ಬಟ್ ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ಅದನ್ನ ಇವತ್ತು ನಾನು ಪ್ರಯೋಗ ಮಾಡ್ತಾ ಇದ್ದೀನಿ. ಪ್ರಯೋಗ ವಾಟ್ ಪ್ರಯೋಗ? ಬೆಣ್ಣೆ ಕಬಾಬ್ ಪ್ರಯೋಗ. ಬೆಣ್ಣೆ ಕಬಾಬಿನ ಪ್ರಯೋಗ. ಆಂಟಿ ಟಲಾಯ್ ಹಾಯ್ ಬಾಯ್. ಹಂಗೆ ಬಾಯ್ ಅಂದ್ಬಿಡು. ಹಾಯ್ ಕಮ್ ನೋ. ಹಾಯ್ ಸರ್ ಕಮ್ ನೋ ಸರ್ ಪ್ಲೀಸ್ ಕಮ್ ನೋ. ಗೆಸ್ ಮಾಡು. ಏಯ್ ಹಂಗೆಲ್ಲ ಹೆಸರು ಆನ್ಲೈನ್ ಹೇಳ್ಬಿಡ್ದು. ಕಡ್ಲೆ ಹಸಿಟ್ ಎತ್ಕೊಬರೋಣ ಅಂದ್ಬಿಟ್ಟು ಕಡ್ಲೆ ಪಪ್ಪು ಎತ್ಕೊಂಡ್ಬಂದ್ಬಿಟ್ಟಿದೀನಿ ಅಲ್ಲ ಕಾಂತ. ಫೋನ್ ಕಟ್ ಮಾಡಿದ್ರೆ ನಿನ್ ಡೌ ಜೊತೆ ಎಲ್ಲ ಎತ್ಕೊಂಡ್ಬರ್ತೀಯ ಕರೆಕ್ಟಾಗಿ. ನೋಡಿ ಗೈಸ್ ಸೈಲೆಂಟ್ ಆಗ್ಬಿಟ್ಟ. ಅಮ್ಮ ಲುಕ್ಕು, ಮಗ ಜಾಕು. ಗೈಸ್ ನಮ್ಮ ಫ್ರಿಜ್ ನೋಡಿ ಎಷ್ಟು ಕ್ಲೀನ್ ಆಗಿದೆ. ಎಲ್ಲ ಬೃಹಸ್ಪತಿಗಳು ಜಿಮ್ಮಿಂದ ಬಂದು ತಿನ್ನೋದು ನಮ್ಮಮ್ಮ ಇದನ್ನೇ. ರೆಸಿಪಿ ತೋರಿಸೋ ಇಡಿಯಟ್. ಕಡಲೆ ಹಿಟ್ಟು, ಕಾರ್ನ್ಫ್ಲೋರು ಮತ್ತು ಅಕ್ಕಿ ಹಿಟ್ಟು 3 ಸಮಮಿಶ್ರಿತವಾಗಿ ಒಂದು ಅಂದಾಜಾಗಿ ತಗೊಂಡಾದ್ಮೇಲೆ ಈ ಕಬಾಬ್ ಇದಕ್ಕೆ ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಯಾಕಂದ್ರೆ ಬೆಣ್ಣೆ ಕಬಾಬ್ಗೆ ಸ್ವಲ್ಪ ಕೋಟಿಂಗ್ ಇತ್ತು, ಅದನ್ನ ನೋಡಿದ್ದೀನಿ ನಾನು. ಅವ್ರ ರೆಸಿಪಿ ಗೊತ್ತಿಲ್ಲ ನನಗೆ, ಬಟ್ ನಾನು ಸ್ವಲ್ಪ ಡಿಕೋಡ್ ಮಾಡಿರೋದ್ರಿಂದ ನಾನು ಇದೇ ರೀತಿ ಮಾಡೋದು. ಇದನ್ನ ನೀವು ನೋಡಿ ಪ್ರಯೋಗ ಮಾಡಿದ್ದೀನಿ. ಆದ್ಮೇಲೆ ಕಸ್ತೂರಿ ಮೆತ್ತೆ ಎಲ್ಲ ಹೊಡಿತು. ಸಕ್ಸಸ್ ಆದ್ಮೇಲೆ ಇವೆಲ್ಲ ಅಂಟೋದು ಇಲ್ಲ. ರೀತಿ ರಿವಾಜ್ ಕಲಿತಾ ಇದ್ದೀನಿ. ಎದೆಲ್ ಕಲ್ಲಿದ್ದವ್ರಿಗೆ ಇವೆಲ್ಲ ಅಂಟೋದು ಇಲ್ಲ. ಹೆಣ್ಣವ್ರು ನೋಡ್ಬಿಟ್ಟು ಆಮೇಲೆ ಏನಿವಾಗ ಅಂದೆ. ಯಾರ್ದನ ತಲೆ ಕತ್ತರಿಸ್ಕೊಂಬಂದ್ ಗಿಫ್ಟ್ ಕೊಡೋನು ಕೊಟ್ಬಿಡ್ತೀನಿ. ಹುಡುಗಿಗೋಸ್ಕರ ಕತ್ ಬಿಡೋನು ಚುಚ್ಚೆ ಹಿಂಗೆ ಡೈಲಾಗ್ ಚೆನ್ನಾಗಿದ್ಯಾ? ಇದು ಪೇಸ್ಟ್, ಇದು ಹೊಸ ಪೇಸ್ಟ್ ನಾನೇ ಮಾಡಿ. ಯಾವ್ದ ಕೊರಿಯನ್ ಪೇಸ್ಟ್ ಇದಂಗೈತೆ. ಕೊರಿಯನ್ ಮಸಾಲ, ಇದು ವಿಶೇಷಿತವಾದ ಕೊರಿಯನ್ ಮಸಾಲ. ಇದಕ್ಕೆ ಬೇಕಾಗಿರೋದು 1-2 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸ್ಬಿಡಿ. ನೆನೆಸಾದ್ಮೇಲೆ ಅದನ್ನ ಎತ್ಬಿಟ್ಟು ಮಿಕ್ಸಿಗೆ ಹಾಕಿ, ಅದ್ರ ಜೊತೆಗೆ ಒಂದು ಚೂರು ಶುಂಠಿ, 4 ಬೆಳ್ಳುಳ್ಳಿ ಎಸಳುಗಳನ್ನ ಮುಗಿತವನೆ ಸ್ಪ್ರೇ ಆಗುತ್ತೆ. ಯಾಕಂದ್ರೆ ಊಟಕ್ಕೆಲ್ಲ ಹಾಕ್ಬಿಟ್ಟು ಆಮೇಲೆ ಬರಲ್ಲ. ಆ 2 ಬೆಳ್ಳುಳ್ಳಿ, ಒಂಚೂರು ಶುಂಠಿ, ಒಂಚೂರು ಜೀರಿಗೆ, ಒಂದು ಚೂರು ಕಲ್ಲುಪ್ಪು, ಇಷ್ಟನ್ನ ಹಾಕಿ ಮಿಶ್ರಿತವಾಗಿ ರುಬ್ಬಿಕೊಂಡು ಈ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟ್ ಅನ್ನ ಈ ಕಬಾಬ್ ಮಸಾಲೆಗೆ ಹೀಗೆ ಹಾಕಿ. ನೀನು ಕೇಳು, ಇದರಲ್ಲಿ ಯಾಕೆ ಇಷ್ಟೊಂದು ಬೀಜಗಳಿದೆ ಅಂತ. ಇದನ್ನ ತಿಂದ ಮೇಲೆ ಸ್ಲಮ್ ಪೀಪಲ್ ಮಮ್ಮಿ ನೀವು. ಕೈಂಡ್ ಆಫ್ ಸ್ಲಮ್ ಪೀಪಲ್ಸ್. ನಿಮ್ಮಂತ ಸ್ಲಮ್ ಪೀಪಲ್ಸ್ ಜೊತೆ ನಾನು ಇದೀನಲ್ಲ.
ಪಾರು ಈ ತರ ಎಲ್ಲ ಹೇಳಿದ್ರೆ ಹೆಂಗೆ ಪಾರು ಜನ ಅಪಾರ್ಥ ಏ ಲೋಪ ನೀನ್ ಫಸ್ಟ್ ಮಾಡಕ್ ಕೆಲಸ ಮಾಡಲ್ಲ ನೋಡು ತಮ್ಮ ಲೋಪರದ ನೋಡಿ ನೋಡಿ ಇಂಥ ಇಂಥ ಎಂಥ ಜನ್ಮದಲ್ಲಿ ನಿಮ್ಮಿಂದಾನೇ ಇನ್ಫ್ಲೂಯೆನ್ಸ್ ಆಗಿರೋದು ನಾನು ಯಾಕೆ ಅಯ್ಯೋ ನೀವು ಮಾತಾಡೋ ಭಾಷೆ ನಾನೆತ್ತು ಮಗ್ನಿಲ್ಲ ನೀನು ಹಿಂದೆ ಹೇಳ್ತಾನೆ dialogue. ಅಲ್ಲ ನಿಮ್ಮಮ್ಮ ಬಂದಿದ್ದು ನಾನೆತ್ತು ಮಗ್ನಿಲ್ಲ ನೀನು ನಾನೆತ್ತು ಮಗ್ನ ಇವ್ನು ಕ್ಯಾಮ್ರಾದಲ್ಲಿ ಬಂದಾಗ ಮಾತ್ರ ಹಿಂಗಿರ್ತಾನದ ಮನೇಲಿ ಹಿಂಗಿರೋದಲ್ಲ ಯಾಕೆ ಅವ್ನು ಹುಡುಗಿ ಜೊತೆ ಹೋದಾಗೂ ಹಿಂಗೆ ಹುಡುಗಿರ್ ಜೊತೆ ಇದ್ದಾಗ ನೋಡಿದ್ದೆ ಅವ್ನು ಹೆಂಗಾಡ್ತಾನೆ ಅಂತ ಯಾವಾಗ ನೋಡಿದ್ಯಾ ಹುಡುಗಿ ನಾನ್ ನೋಡಿದೀನಿ ಮೈಸೂರಲ್ಲಿ ಕ್ಯೂ ಇತ್ತು ಎಗರ್ಬಿಟ್ಟಿದೆ 2 ಲೈನ್ ಹಂಗೆ ಹುಡುಗಿರ್ ನೋಡಕ್ಕೆ ಕಳ್ಳ ನಾನ್ ದರ್ಶನ ಮಾಡ್ಕೊಂಡು ಈಚೆ ಬಂದಿದ್ದೀನಿ ಹುಡುಕ್ತಾ ಇದೀನಿ ಎಲ್ಲಿ ನಮ್ಮ ಅಣ್ಣ ಅಂತ ಬೇಡ ಸಾಕಲಾ ಸಾಕ ಮೊಸರು ಸಾಕಿನ ಸಾಕು ಸಾಕು ಆಯ್ತು ನೋಡಿ ಅಷ್ಟೇ ಬಿಸಾಕ್ತವ್ರೆ ಅದು ಮಸಾಲೆ ದೋಸೆ ಅಂದ್ರೆ ಅಷ್ಟು ಸಖತ್ತಾಗಿದೆ ಅಂತ ಹಾಕೊಳ್ಳು ಸಾಕು 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 ಖಾರ ಜಾಸ್ತಿ ಹೊಡ್ಬಿಡುತ್ತೀರಿ ಹಾಕೋ ಇವತ್ತು ಟಿಕಾ ಡಮಾರ್ ಬೆಳಗ್ಗೆ ಏನ್ರು ಅಲ್ಕ ದೇಹದ ಒಂದು ಅಂಗವನ್ನ ಯಾವುದನ್ನು ಅಲ್ಕ ಎಂದು ಹೇಳುವರು ಇವೆಲ್ಲ ಕಟ್ ಎಡಿಟರ್ ಮನಸ್ಸಲ್ಲಿ ಎಷ್ಟೊಂದು ನೋವುಗಳನ್ನ ಇಟ್ಟುಕೊಂಡು ನಾವು ಮಾಡಲೇ ಮಾಡಲೇ ಎಷ್ಟು ಚೆನ್ನಾಗಿ ಅರ್ಜೆಂಟ ಮಾಡಲೇ ಮಾಕಪ್ಪ ನನ್ಗೇನಿಲ್ಲ ಶೂಟಿಂಗ್ ಬೆಳ್ಳುಳ್ಳಿ ಪೇಸ್ಟು ಅಯ್ಯೋ ಸ್ವಾಮಿ ಹಾಯ್ ಹಾಯ್ ಆಂಟಿ ವಿಡಿಯೋ ಮಾಡ್ಕೊಂಡು ನೋಡ್ತಾವಲ್ಲಿ ಬಿಡ್ತಿದ್ದಾರೆ ಆಯ್ ನೋಡಲ್ಲಿ ಆಯ್ ಆಂಟಿ ಆಯ್ ಅನೆ ಕಣ ನಾಚಿಕೆ ಆಗಲ್ವಾ ನಿಮ್ಗೆ ಬೇರೆಯವ್ರು ನೋಡಿ ನಗ್ತಾ ಇದಾರೆ ಒಂದು ಅರ್ಧ ಕೆಜಿಗೆ ಮಾಡ್ತೀನಿ ಸಾಕು 3 ಕೆಜಿ ತಂದಿದ್ದೀನಿ ಓ ಫಾ ಬಿರಿಯಾನಿಗೆ ಸ್ವಲ್ಪ ಬಿರಿಯಾನಿ 1.5 ಹಾಕೋಣ ಯಾವಾಗೂ ಬಿರಿಯಾನಿ ಕಬಾಬ್ ತಿಂತಿರ್ತಿರಲ್ಲ ಹಂದಿಗಳ ತರ ಅಯ್ಯೋ ಇವತ್ತು ಕೇಳಿದ ದೊಡ್ಡಂದಿ ಯಾರಪ್ಪ ಬಾಕ್ಲಾಕದು 1 ನಿಮಿಷ ಹಂದಿ ಅನ್ಬಿಟ್ಟ ನೆನ್ನೆ ಯಾರಿಗೆಲ್ಲ ಡಿಸ್ಟರ್ಬ್ ಆಗೋದು ನಿನ್ಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಇದೆಯಾ ನೋಡು ಒಂದು ಹೇಳ್ತೀನಿ ಕೇಳು ಅಕುಲ್ ಬಾಲಾಜಿದ ಒಂದು ಮೀನ್ ನೋಡಿದ್ಯಾ ಮೀನ್ ಬೇಡ ಬಾಲ್ ಪರವಾಗಿಲ್ಲ ನೀನ್ ಏನನ ಅನ್ಕೋ ನಾನು ಅದ್ರಿಗೆ ಏನ್ ಬೇಜಾರ್ ಮಾಡ್ಕೊಳಲ್ಲ ಒಂದು ಏನು ಅಂದ್ರೆ ನಮ್ ಕೈಗೆ ತಲೆ ತಿನ್ಬೇಡ ಕಣ ಹಿಂಗನ ಬೀಸ್ಬೋದಂತೆ ಹಾ. ಹಿಂಗನ ಬೀಸ್ಬೋದಂತೆ ಹಾ. ಹಿಂಗನ ಬೀಸ್ಬೋದಂತೆ ಅದೇ ಅಕ್ಕಪಕ್ಕದಲ್ಲಿ ಇರೋರ್ಗೆ ನಾವ್ ಹಿಂಗ್ ಬೀಸಿದ್ದು ಟಚ್ ಆಗಿ ಅವ್ರಿಗೆ ಹರ್ಟ್ ಆಗುತ್ತಲ್ಲ ಆತರ ನಡ್ಕೊಂಬಾರ್ದು ಅಲ್ಲಿ ತನಕ ನಿನ್ ಫ್ರೀಡಮ್ ಇದೆ ಅಲ್ಲ ಮಧುಗೌಡಗ್ ಮತ್ತೆ ರೀಲ್ಸ್ ಮಾಡ್ಬೇಕಾದ್ರೆ ಕಂಟೆಂಟ್ ಐಡಿಯಾ ಕೊಟ್ಟಿದ್ ನೀನೇ ಲೋಪರು ಅವಾಗ ನಿನ್ಗೆ ಅನ್ಸಿಲ್ಲ ಅವ್ರನ್ನ ಅರ್ಥ ಮಾಡ್ಲಿ ಏನಿದೆ ಆಡ್ಕೊಳಕ್ಕೆ? ಏನ್ ನಿಜ ಹೇಳ್ತಿದ್ಯಾ ನಾನಂದ್ರೆ ಇವತ್ತು ಜಿಮ್ಮರಿ ಆಗುತ್ತೆ ಅಂತ ಹೇಳ್ದೆ ಇವಾಗ ರಜಾ ಅಂತ ಯಾಕೆ ಹೇಳ್ದೆ ರಾಜಾ ಸುಮ್ನೆ ಅದು ಕಾಮಿಡಿಗೆ ಮಾಡಿದಿತ್ತು ಅದು ಎಲ್ಲಾರ್ಗೂ ಗೊತ್ತಿದೆ ಕಂಟೆಂಟ್ ರೈಟರ್ ಇವನೇ ಗೈಸ್ ಎಸ್ ಹೌದು ಸ್ಕ್ರಿಪ್ಟ್ ರೈಟರ್ ಇವನೇ ಕೇಳ್ತೀನಿ ನಮ್ ಭಯ್ಯನೇ ನೋಡು ಎದೆ ತಟ್ಕೊಂಡು ಹೇಳ್ತೀನಿ ನಾವೇನ್ ಬೇರೆಯವ್ರು ಏನೇ? ನಾವೇನ್ ಬೇರೆಯವ್ರನ್ನ ಯಾರನ್ನು ಕೀಳಗ್ ನೋಡಿಲ್ಲ ಮೇಲೆತ್ ನೋಡಿಲ್ಲ ಯಾಕಂದ್ರೆ ಅವ್ರ ಮೇಲತ್ ನೋಡಿಲ್ವಾ content ಹೇಯ್ ಏನಿದು ಹಂಗಲ್ಲ ಅವರು ಇವಾಗ ಫುಲ್ ಟ್ರೆಂಡಿಂಗ್ ಅಲ್ಲಿ ವೈರಲ್ ಆಗಿ ಕಾಮಿಡಿಯಾಗಿ ಎಲ್ಲಾರು ಮಾಡ್ತಾ ಇದ್ರು ಟ್ರೋಲ್ ಅದಕ್ಕೆ ನೀನು ಮಾಡ್ಬಿಟ್ಟ ಎಲ್ರು ನಾರ್ಮಲ್ ಒಂದು ಪಾಸಿಟಿವ್ ಹೋಪ್ ಕೊಟ್ಟಿದ್ದು ನಾಳೆ ರಜಾ ಸಿಗ್ಬೋದೇನೋ ಯಾಕೆ ಯಾಕಂದ್ರೆ ನಮ್ಮ ಮನೆ ಇಲ್ಲೇ ಇರೋದು ಪಕ್ಕದಲ್ಲಿ ಅವ್ರ ಹಾಸ್ಪಿಟ್ಲ್ ಇರೋದು ಅದಕ್ಕೆನಾ ಇಲ್ಲೇ ಇರೋದು ಅವ್ರ ಹಾಸ್ಪಿಟ್ಲು ನಡಿ ಮತ್ತೆ ಅವ್ರ ಹೋಗ್ಬಿಡ್ತೀನಿ. ಹಾಸ್ಪಿಟ್ಲ್ ಅಲ್ಲ ಅವ್ರ ಅಡ್ಮಿಟ್ ಆಗಿರೋ ಹಾಸ್ಪಿಟ್ಲ್ ತಾಯಿ ಶಾರದೆ ದಯ ತೋರಿದೆ ಅದಕ್ಕೊಂದು ದೊಡ್ಡ ನಮಸ್ಕಾರ ಕೊಡವ ನಡಿ ಮತ್ತೆ ನೋಡ್ಕೊಬ್ರೋಣ ಹೋಗಿ ಫುಲ್ಲು ಟೈಟ್ ಸೆಕ್ಯೂರಿಟಿ ಹಾಕ್ಬಿಟ್ಟವ್ರಂತೆ Z+ SPG ಆಮೇಲೆ ಬ್ಲ್ಯಾಕ್ ಕ್ಯಾಟು ಕಮಾಂಡೋ ಎಲ್ಲಾರು ಬಂದ್ಬಿಟ್ಟವ್ರಂತೆ ಮುತ್ಕೊಂಡ್ ಮಾಡ ಲೈನ್ ನಿಂತ್ಕೊಂಡ್ಬಿಟ್ಟವ್ರಂತೆ ಕ್ಯಾಮ್ರಾಮನ್ಗಳು ಫುಲ್ ಕ್ಯಾಮ್ರಾ ಹಿಡ್ಕೊಂಡವ್ರಂತೆ ಹೌದಾ? ಗಾಡಿ ಬಂದ್ಬಿಡೈತೆ ಅಂತ ಬಂದೋಡಿದ್ರೆ ಅಂತಿ ನೀನಲ್ಲ ಆಗ್ಲಿ ಅಂದಿ ಏ ಕಮಂಗೆ ಮಾಡು ಮುಚ್ಕೊಂಡು ಇವಾಗ ಕಲ್ಸುವ ಒಂದ್ ಮೊಟ್ಟೆ ಹೊಡಿ ಮಮ್ಮಿ ಅದೇ ನೋಡಿ ಬೋಳಿ ಹೊಡಿ ಬೋಳಿ ಬೋಳಿ ಬಾ ಹೊಡಿ ಹೊಡಿ ಅಂದ್ರೆ ಏನ್ ನೋಡಿ ಈ ತರ ನೀನು ಬೋಳಿ ಜನ- ಹೊಡಿತಾ ಅಂತಿದ್ದೆ. ಜನ ಇದರ ಆ, ಕೈ 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 ಅಪಾರ್ಥ ಮಾಡ್ಕೊಂತಾರೆ ಅಕ್ಕಿ ಹಸಿಟ್ಟಲ್ಲ ಅಕ್ಕಿ ಹಸಿಟ್ಟು ಪ್ರತಿಯೊಂದು ಹಸಿಟ್ಟು ಹಾಕಿದ್ದೀನಿ ನೀವು ಮೊಟ್ಟೆ ಹೊಡಿರಿ ಸಾಕು ಒಂದಾಕ್ ಸಾಕಿ ಎರಡು ಸಾಕು 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 ಬಿಡಿ 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 ಜಾಸ್ತಿ ಹಾಕ್ಬಿಡಿ ಅದು ಹೊಲ್ಸು ವಾಸನೆ ಬರುತ್ತೆ ನೋಡಿ ಜನನು ಫ್ರೈಡ್ ಐಟಮ್ಸ್ ಹಾಕ್ಸ್ಬಿಟ್ಟೆ ಬಿಳಿ ಮ್ಯಾರೇಜ್ ನೇಷನ್ಗ ಹಾಕೊಂಡು ಬಿಳಿ ಎಲ್ಲಿ ಬಿಳಿ ಬಿಳಿ ಹೇಳಿಲ್ಲ ಇವಾಗ ನೋಡಿ ನಮ್ಮ ಮಮ್ಮಿ ಇದಲ್ಲ ನಮ್ಮ ಮಮ್ಮಿ
ಎಲ್ಲಿ ಇವಾಗ ಹಾಕ್ಬಾರ್ದು ಎಣ್ಣೆ ಒಳಗಡೆ ಇನ್ನೇನ್ ಬಿಡ್ತೀವಿ ಅನ್ವಾಗ ಹಾಕ್ತಿದ್ರೆ ನೈ ಬಾ ಐಸ ನೈ ನಾನು ಬಾ. 7 ಗಂಟೆ ಕೇಳ ಓಕೆ ನೀನ್ ಹೇಳಿರ್ಲಿಲ್ಲ ಇಷ್ಟು ಬಿಡು. ಜಾಸ್ತಿ ಎಣ್ಣೆ ಹಾಕ್ಬೇಕು ಹಾಕಿ ಕಲ್ಸಿ ಹಾಕ್ಬೇಕು ಗಂಗಾ ನೋಡಿ ನಾಗವಲ್ಲಿ ಕನ್ನೋಟ್ ಆಗ್ತಿರೋದು ನೋಡಿ ಗಂಗಾ ನಮ್ಮ ಯಾಕೆ ಇನ್ನೊಂಚೂರು ಬೇಡವಾ ನಾಗವಲ್ಲಿ ಆಗಿ ಬದಲಾಗ್ತಿದ್ದಾಳೆ. ಒಂಚೂರು ಇದೆತ್ಕೊ ಬಾ ಬೀಟ್ರೂಟ್ ಪೌಡರ್. ಬಿಳಿ ಏಲು ಮಮ್ಮಿ ನಾನು ಹೇಳ್ದಷ್ಟು ಮಾಡು ಏಗಿ ಅನ್ಬೇಡ, ಯಾಕಂದ್ರೆ ಇದು ಪ್ರಯೋಗ, ಇದು ಟೀಮು, ಎಲ್ಲ ಮಾಡ್ಬೇಕಷ್ಟೇ. ತಿನ್ನೋರ್ನ ಇದಾಗಿರ್ಬೋದು, ಮಾಡ್ಕೊಡ್ತಾ ಇದ್ದೀನಲ್ಲ, ಖುಷಿ ಪಡ್ಬೇಕಲ್ಲ ಕಾಂತ. ಕಾಂತ ಹಾಕಿ ಅಯ್ಯೋ ಬೀಟ್ರೂಟ್ ಪುಡಿ ಆಗ್ತಾವನೆ ಗೈ ನೋಡಿ ಗೈಸ್, ಇದು ಕನ್ಸಿಸ್ಟೆನ್ಸಿ ಫುಡ್ ಕಲರ್, ನ್ಯಾಚುರಲ್ ಫುಡ್ ಕಲರ್ ಅದು. ಬೀಟ್ರೂಟ್ ಫುಡ್ ಕಲರಾ ಸಕ ಅಲ್ಲಲ್ಲ ಬೀಟ್ರೂಟ್ ಪೌಡ್ರೆ. ತೋರ್ಸೋದೇನು ಜನ ಆಮೇಲೆ ಅಪಾರ್ಥ ಮಾಡ್ಕೊಂಬಿಟ್ಟಾರೆ ಇವ್ರು ಏನೋ ಹಾಕೊಂಡು ತಿಂತವ್ರೆ. ಇಲ್ಲ ಇಲ್ಲ ನೋಡಿ, ಈ ಕನ್ಸಿಸ್ಟೆನ್ಸಿ ಇತ್ತು ಅಂದ್ರೆ ಚಿಕನ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗಾಯ್ಸ್. ತಿಂತಾ ಇದ್ರೆ ನನಗೂ ಒಂದು ಪ್ಲೇಟ್ ಕೊಡಿ, ನನಗೂ ಒಂದು ಪ್ಲೇಟ್ ಕೊಡಿ ಅಂತ ಕೇಳ್ತಾ ಇರ್ತೀರಾ. ಅವಾಗ ಬಂದ್ಬಿಟ್ಟು ಹಾಯ್ ಸರ್ ಲಪ್ಪರ್ ಬೇರೆ ಅದೆಲ್ಲ ಆಯ್ತು ಹಾಕು ಚಿಕನ್. ಮಮ್ಮಿ ಬಾ ಇಲ್ಲಿ. ಚಿಕನ್ ನೋಡಿ ನಮ್ಮ ಮಮ್ಮಿ ಬರ್ಬೇಕಪ್ಪ, ನಮ್ಮ ಮಮ್ಮಿ ಇಲ್ಲ ಅಂದ್ರೆ ನನ್ನ ಕೈ ಕಾಲೇ ಆಡಲ್ಲ. ಹಿಂಗೆ ಈ ಕಲರಲ್ಲಿ ಕಬಾಬ್ ಬರಬೇಕು. ಬೀಟ್ರೂಟ್ ಅಮ್ಮ ಸಾಕು ಬಿಡಮ್ಮ. ಕಿರ್ಸ್ಬೇಡ್ಬ ನೀನು, ನಂಗೆ ಮನುಷ್ಯರ ನೀವು ಬರೀ ಅಮ್ಮ ಮಗ ಇಬ್ರು ದೈತ್ರುಗಳ ಥರ ಇಬ್ರು ಒಬ್ಬೊಬ್ಬರೇ ತಿನ್ಕೊಂಬಂದೆ. ಅವ ಎಣ್ಣೆ ಹೊಡೆಯಕ್ಕೆ ತಗೊಂಡಿದ್ದು ನೋಡಿ ಹಿಂಗೆ ಬರಬೇಕು ಕನ್ಸಿಸ್ಟೆನ್ಸಿ ಕಬಾಬ್. ಈ ತರ ಹೆಂಗಿರುತ್ತೆ ಅಂದ್ರೆ ಟೇಸ್ಟು. ಅವ್ರ ಕೋಟಿಂಗ್ ಇನ್ನೂ ಚೆನ್ನಾಗಿ ದಪ್ಪ ಮಾಡ್ತಾರೆ ಕಣ. ಅದು ನಮಗೆ ಬೇಡ, ಅದು ಕಡಲೆ ಹಸಿಟ್ಟು ಕೋಟಿಂಗ್ ಜಾಸ್ತಿ ಆಗೋಗುತ್ತೆ. ಎಲ್ಲೋ ಹೋಗಿ ಜರ್ಕೊಂಬಂದ್ಬಿಟ್ಟವ್ರೆ. 5 ರೂಪಾಯಿಗೆ ಎಲ್ಲೋ ಯಾವುದೋ ಅಂಗಡಿ ನೋಡಿ ಹಿಂಗೆ ಬರಬೇಕು ಕನ್ಸಿಸ್ಟೆನ್ಸಿ, ಕಲರ್ ಇರಬೇಕು. ಅವಾಗ ತಿಂದ ನ್ಯಾಚುರಲ್ ಆಗಿ ರೆಡ್ ಬರುತ್ತೆ. ಸಕ್ಕತ್ತ ಬೆಣ್ಣೆನೇ ಹಾಕಿಲ್ಲ. ಬೆಣ್ಣೆ ಇಲ್ದೇನೆ ಬೆಣ್ಣೆ ಕಬಾಬ್ ಅನ್ನೋದು. ಆಗ ನೀನು ಬೆಣ್ಣೆ ಕಬಾಬ್ ಅಂದ್ರೆ ಬಾಯಲ್ಲಿಟ್ಟಾಗ ಕರಗುತ್ತೆ, ಅದಕ್ಕೆ ಬೆಣ್ಣೆ ಕಬಾಬ್ ಅಂತಾರೆ. ಇವಾಗ ಇದು ಮ್ಯಾರಿನೇಷನಾ? ಮ್ಯಾರಿನೇಷನ್ ಇದು. ಮೇಲೆ ಕಾರ್ನ್ಫ್ಲವರ್ ಗೈಸ್ ಅಷ್ಟೇ. ನಾವು ಡನ್. ಇದು ಮುಚ್ಚಿ ಒಂದು ಅರ್ಧ ಗಂಟೆ ಎತ್ತಿಕ್ಕಿದ್ರು. ಅರ್ಧ ಗಂಟೆ 1 ಅವರ್ ಎತ್ತಿಕ್ಕಿರಿ. ಆಮೇಲೆ ಎಣ್ಣೆಗೆ ಬಿಡೋಣ. ಅಪ್ಪಯ್ಯ 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 ಲಂಡನ್ನಿಂದ ಇವಾಗ ಬಂದ್ಯಾ? ಓ ಚಿಕ್ಕಂಡು ಮಾಡು ಮುಂದೆ ಕೈ ನೀನು ಗೈಸ್. ಬಿರಿಯಾನಿ ಮಾಡ್ತೀನಿ ಗೈಸ್. ಬಿರಿಯಾನಿ ಎಲ್ಲ ನೋಡಿರ್ತೀರ ಇವಂದು. ಇಲ್ಲ ಇಲ್ಲ ಇದು ಬೇರೆ ಚಕ್ಕೆಲ್ಲ ರುಬ್ಬಲ್ಲ. ಇವತ್ತು ಯಾವುದು ರುಬ್ಬಲ್ಲ. ಚಕ್ಕೆಲ್ಲ ಕೊತ್ತಂಬರಿ ಕೊಟ್ಕೊಂಡು ಯಾವ್ದು ರುಬ್ಬಲ್ಲ ಅಂದ ಇಲ್ಲಿ ನೋಡಿ ರುಬ್ತಿದ್ದಾರೆ. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ. ತಂದಿಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್? ಅದು ನಿಮ್ಮ ಅಮ್ಮಂಗೆ ಸಾಲಲ್ಲ ಬರುತ್ತೆ. ಅದು ಚೆನ್ನಾಗಿರಲ್ಲ. 1 ಡಜನ್ ಈರುಳ್ಳಿ, ನಮಗೆ ಹೋಮ್ ಮೇಡೇ ಬೇಕು. ಎರಡೇ 2 ಟೊಮೆಟೊ. ಪುದೀನ ಕೊತ್ತಂಬರಿ ಎಲ್ಲ ಹಂಗೆ ಎಣ್ಣೆ ಬೆಂದೇ ಇಲ್ಲ ಅಮ್ಮ ಹಾಕ್ಬೇಟ. ಪರವಾಗಿಲ್ಲ, ಬಂದಿದೆ. ಅದು ಚಿಡಿಪಿಡಿ ಅನ್ನತ್ತೆ ಸೀದೋಗ್ಬೇಕು. ಈಗ ಎಲ್ಲ ಮಸಾಲೆಗಳು ಅದೆಲ್ಲ ನಾರ್ಮಲ್ ಮಸಾಲೆಗಳು ಯಾವಾಗಲೂ ನೋಡಿದ್ರ. ಈಗ ಈರುಳ್ಳಿ ಟ್ರಾನ್ಸ್ಫರ್ ಮಾಡುವ ಸಮಯ. ಚೆನ್ನಾಗಿ ಇರ್ತಾನೆ. ವಿಡಿಯೋ ಬಂದ ತಕ್ಷಣ ಕೈಯ ಸ್ವಲ್ಪ ಹೊತ್ತು ಮುಂಚೆ ಆಯ್ತಾ? ಹೊಡೆದೋಯ್ ಅಷ್ಟೇ ಸರ್ ಜೀವನ. ಸರ್ಕಲಲ್ಲಿ ಎಷ್ಟು ಸೈಡ್ ಇದೆ? ಸರ್ಕಲಲ್ಲಿ 4 ಸೈಡ್ ಇದೆ. ಇನ್ಸೈಡು, ಔಟ್ ಸೈಡು, ಮೇಲೊಂದು ಕೆಳಗೆ ಈ ಸೈಡು ಆ ಸೈಡು, ಈ ಸೈಡು ಆ ಸೈಡು. ನಮ್ಮಮ್ಮ ಇಸ್ ದೇರ್ ನೋ, ನಮ್ಮಮ್ಮ ಇಸ್ ಬಿಗ್ ಅಲ್ಕಾ ಗಾಯ್ಸ್. ವಾಟ್ ಫಾರ್ ಮೈ ಅಲ್ಕಾ ಮಮ್ಮಿ ಗಾಯ್ಸ್. ಅಲ್ಲ ಸರ್ಕಲ್ ಎಷ್ಟು ಇದೆಯಾ? ಎಷ್ಟು ಇದೆಯಾ? ಅಷ್ಟು ಇದೆ. ಏನಿಲ್ಲ ಏನಿಲ್ವಾ? ಯಾವಾಗ ನೋಡಿದೆ ನೀನು? ಎಷ್ಟು ಸೈಡ್ ಇದೆಯಾ? 4. ಹೆಂಗೆ? ಅಪ್ ಸೈಡ್ ಡೌನ್ ಸೈಡ್. ಅಪ್ ಸೈಡ್ ಡೌನ್ ಸೈಡ್ ಅಂತ ತಿಂಗಳಲ್ಲಿ ಐತೆ. ಅಲ್ಲಿ ಒಂದು ಇದು ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು. ಅವನು ಅದನ್ನ ಕಾಮಿಡಿ ಆಗಾದ್ರೆ ಹೇಳ್ಬೋದಿತ್ತು, ಆ ಸೈಡು ಈ ಸೈಡು ಅಂತ. ಅದೆಲ್ಲ ಇಲ್ಲ, ಗೊತ್ತಿಲ್ಲ ಅವನು ಅವರೆಲ್ಲ. ಥಿಯರಿ ಪ್ರಕಾರ ಪ್ರೂವ್ ಮಾಡಿದ್ದಾನೆ. ಯಾರು? ವಿನಯ್. ಬ್ರೋ ಅವ್ರು ನಿಮ್ಮ ರಿಲೇಟಿವ್ ಬ್ರೋ? ಅವನು ಇವನು ಅಂತ ಮಾತಾಡ್ತಿದ್ದೀರಾ? ಇಲ್ಲ ನಿಮ್ಮ ಫ್ರೆಂಡಾ ಬ್ರೋ? ಅವರೆಲ್ಲ ನಮ್ಮ ಜೊತೆ ಅವರು ನಾನು ಸೇರಿಸ್ತಾ ಇರಲಿಲ್ಲ ಅಷ್ಟೇ, ಯಾಕಂದ್ರೆ ಸ್ವಲ್ಪ ಓಸಿಡಿ ನನ್ನ ಮಗ. ನೋಡ್ಬೇಕಲ್ಲ ನಿಮ್ಗೆ. ಓಸಿಡಿ ಅಂದ್ರೆ ಯಾವ ಲೆವೆಲ್ಗೆ ಅಂದ್ರೆ ಇಲ್ಲಿ ಚೂರಿ ಈರುಳ್ಳಿ ಬಿದ್ದ್ಬಿಟ್ಟಿದ್ರೆ ಯಾಕೆ ಹಿಂಗೆ ಈರುಳ್ಳಿ ಬಿದ್ದಿದೆ, ಇದನ್ನ ಯಾಕೆ ಹಿಂಗೆ ಹಾಕಿದ್ಯಾ? ಬಿಗ್ ಬಾಸ್ ತೆಗಿರಿ, ಬಾಗ್ಲು ತೆಗಿರಿ. ಸಾಕಿಲ್ಲ ಬಿಗ್ ಬಾಸ್, ಬಿಗ್ ಬಾಸ್. ಇವನು ಈರುಳ್ಳಿ ಎಲ್ಲ ಚೆಲ್ಬಿಟ್ಟವ್ರೆ ಬಿಗ್ ಬಾಸ್ ಅಂದ್ಬಿಟ್ಟು ಅದಕ್ಕೆ ತೆಗಿಬಿಡ್ತಿಲ್ಲ. ಸ್ವಲ್ಪ ಪಾರ್ಟಿ ಇದನ್ನಲ್ಲ, ಆ ಪಾರ್ಟಿಗೆ ಸ್ವಲ್ಪ ತಲೆನೋವು ಪಾರ್ಟಿ.
ಏ ಏ ರುಬ್ಕೊಂಡಾಯ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿದ್ದೀವಿ ಹೋಮ್ಮೇಡು. ಓಕೆ ಇದು ಸ್ವಲ್ಪ ಆಯಿಲ್, ಇದು ಆನಿಯನ್ ಸ್ವಲ್ಪ ನೀಟಾಗಿ ಬ್ರೌನ್ ಆಗಿದೆ. ಓಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. Okay. ಸಾಕು ಬಿಡಿ ಮೇಡಮ್. ಓಕೆನಾ? ಓಕೆ, ಇದು ಎಣ್ಣೆಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣಸಿನ್ಕಾಯಿ ಈ ಥರ ಹಿಂಗೆ ಫ್ರೈ ಮಾಡಿದಾಗ ಗ್ಯಾಸ್ಟ್ರಿಕ್ ಆಗಲ್ಲ, ಎದೆ ಉರಿ ಬರಲ್ಲ. ಆವಾಗ ಟೇಸ್ಟು ಇನ್ನೂ ರುಚಿಯಾಗಿರುತ್ತೆ. ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ, ಅವಾಗ ಅದ್ಭುತವಾಗಿರುತ್ತೆ. ನೀವೇನಾದರೂ ಹೋದ ಜನ್ಮದಲ್ಲಿ ಹೆಂಗ್ ಪುಂಗ್ಲಿ ಅಂತ ಆಗಿದ್ದ? ಏನೇನು ಹೆಂಗ್ ಪುಂಗ್ಲಿ ಅಂತ? ಹೆಂಗ್ ಪುಂಗ್ಲಿ? ನಿನ್ನ ಹೆಸರೇನಾದ್ರೂ ಹೆಂಗ್ ಪುಂಗ್ಲಿ ಅಂತ ಆಗಿದ್ದ? ಅಲ್ವಾ, ಯಾಕೆ ಪುಂಗ್ಲಿ ಅಂತ ಆಗಿದ್ದ? ಹೇಳ್ಬಿಟ್ರೆ ಈ ಸೆನ್ಸರ್ ಕಟ್ಟಾಗೋಗುತ್ತೆ. ನಮ್ಮಮ್ಮ ಪಾಪ ಕಷ್ಟ ಇವಾಗ ನಾಲ್ಕು ಫಸ್ಟ್ ಬರೀ ನಮ್ಮಮ್ಮ ಹೇಳೋದು ಹಾಕ್ಬಿಟ್ಟು ಇವನೇ ಮಾಡಿದ್ದು ಅನ್ನೋ ಥರ ಬಿಲ್ಡಪ್ ತಗೋತ್ತೆ ನೀವು ಈ ದರಿಯಾ. ನಾನು ಇನ್ನೊಂದ್ಸರಿ ಮಾಡೋದೇ ಇಲ್ಲ, ಹೋಗ್ರ ಚಿಕನ್ ಹಾಕೋ. ಚಿಕನ್ ಹಾಕಿದ ಹಾಸನಲ್ಲಿ ಏನು ಸ್ಪೆಷಲ್ಲು ಹ್ಞೂ ಫುಡ್ಡು? ಹಾಸನಲ್ಲಿ ಹಂದಿ ಪಂದಿ ಕರಿ, ಪಂದಿಕರಿ. ವಾವ್, ಬಾಯಲ್ಲಿ ಬರ್ತಿದೆ ನೀರು. ಅಕ್ಕಿ ರೊಟ್ಟಿ, ಓಹೋ ಬಾಯಲ್ಲಿ ಬರ್ತಿದೆ ನೀರು. ಒತ್ತು ಶಾವಿಗೆ. ಓಹೋ ಬರ್ತಿದೆ ಇನ್ನು. ಒತ್ತು ಶಾವಿಗೆಗೆ ನಾಟಿ ಕೋಳಿ ಸಾರು ಹಾಕೊಂಡು ತಿಂತಾ ಇದ್ರೆ ಅದ್ಭುತವಾಗಿರುತ್ತಂತೆ. ಹೌದಾ? ಒಂದ್ಸಲ ಕಳಿಸು ಅನ್ನು. ನಾವೇ ಮಾಡೋಣ ಇರು. ಸೊಪ್ಪಲ್ವಂತ? ಅಷ್ಟು ಬೆಲೆ ಇಲ್ವಾ? ಸೊಪ್ಪಾಕಮ್ಮ. ಹಾಂ, ಸೊಪ್ಪಿಗೆ ಹೋಗ್ಬಿಟ್ಟ ಮಮ್ಮಿ? ಕಪ್ಪಿಂದ ಸೊಪ್ಪಿಗೆ ಹೋಗ್ಬಿಟ್ಟ ಬಂದ್ರೆ ಎಲ್ಲ ತೆಗೆದ ಅಷ್ಟೇ. ನೀರಿಡೋ ಬಿಸಿಲಲ್ಲಿ ಕೆಟಲಲ್ಲಿ ಬಿರಿಯಾನಿಗೆ ರುಬ್ಬೋ ಥರ ನಾರ್ಮಲ್ ಆಗಿ ಮಾಡ್ತಾ ಇದ್ದಲ್ಲ, ಗ್ರೀನು ಅದು ಇದು ಹಸಿಮೆ ಅವೆಲ್ಲ ಏನು ನೋಡಿ ಡೈರೆಕ್ಟ್ ರೋ ಜಿಮ್ಗೆ ಹೋಗಿ ಬಂದ್ಬಿಟ್ರೆ ಹಿಡಿಯಕ್ಕಾಗಲ್ಲಪ್ಪ. ಅಲ್ಲಿ ಪಾದ ಅಲ್ಲಿ ಎಗ್ರಿ ಹೇಳ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅಲ್ಲಿ ಪಾದ ರಸ ಥರ ಆಡ್ತಾ ಇರುತ್ತೆ. ಹ್ಞೂ, ಯಾಕಮ್ಮ ಹೀಗೆ ನೀನು ಮನೇಲಿ ಮಾತ್ರ ಈ ತರ, ಜಿಮ್ಮಲ್ಲಿ ಆ ತರ ಎಲ್ಲರ ಹತ್ರ ಮಾತಾಡ್ಸ್ಕೊಂಡು ಅಲ್ಲೇನ್ ನೋವಿರಲ್ಲಪ್ಪ. ಓ, ಮನೆಗೆ ಬಂದ್ರೇನೆ ಸೊಂಟ ನೋವು. ಐಸಾಚೆ ಅಲ್ಲೇನ್ 15 ಕೆಜಿ ಎತ್ಕೊಂಡು ಹೊಡಿತಾ ಇರುತ್ತೆ. ಇವತ್ತು ಹೊಡೆದಿಲ್ವಾ 15 ಕೆಜಿ? 15 ಕೆಜಿ ಎತ್ತುತ್ತೀಯಾ? ನಮ್ಮ ಅಣ್ಣನೇ ಎತ್ತಲ್ಲ, ನೀನ್ ಎತ್ಬಿಡ್ತೀಯ. ನಾನೇ ಎತ್ತಲ್ಲ, ನಾನು 2 ಕೆಜಿ ಎತ್ತದೇ ದೊಡ್ಡ ಹೆಚ್ಚು. ಅವಾಗ ಎತ್ತಾ ಇದ್ದೆ. ಅವಾಗ ನಮ್ಮಮ್ಮ 30 ಕೆಜಿ ಹೊಡಿತಿದ್ರು. ನಾನು ಜಿಮ್ ಬಿಟ್ಟೆ 3 ವರ್ಷ ಆಯ್ತು. ಹಂಗೊಬ್ಬ ಗುರು ಅವನೇ, ಅವನ ಗದ್ದ ಗುರು. ಜಿಮ್ ಬಿಟ್ಟೆ 3 ವರ್ಷ ಆಯ್ತು. ಅಂದ್ರೆ ಕೂದಲು ಬಿಟ್ಟ. ಜಿಮ್ ಬಿಟ್ಟೆ 3 ವರ್ಷ ಆಯ್ತು. ಬಾಡಿ ಬೆಳ್ಸೋ ಅಂದ್ರೆ ಹೊಟ್ಟೆ ಬೆಳ್ಸೋನೆ. ಬಿಸಿಲಿಗೆ ಬಾಡಿ ಬೆಳೆಸೋ ಅಂದ್ರೆ ಹೊಟ್ಟೆ ಬೆಳ್ಸೋನೆ. ಬಿಸಿನೀರು ಬೇಡ. ಹೊಟ್ಟೆ ಇಸ್ ನಮ್ಮ ವಂಶದ ಟ್ರೇಡ್ ಮಾರ್ಕ್. ಯಾರು ಆಡ ಹಾಡ ಕೈಲ ಸಿಕ್ಕಾಕೊಳ್ಳಲ್ಲ. ಕೀಲ ಕೀಲ ಬರೀ ಆಡ ಹುಡುಗಿರ ಹತ್ರ ತಗೊಳಕೊಳ್ಳೋದು. ಕೀಲ ಕೀಲ. ಸರಿಯಪ್ಪ ಜನ. ನಮ್ಮ ಅಮ್ಮ ನಡಿಗೆ ಕೊತ್ತಿಬರಿ ಕಟ್ ಮಾಡ್ತಿದ್ದಾರೆ. ಅವಳ ಕೈ ಅಡ್ಡ ಆಗ್ತಾರೆ, ಬೇಕು ಬೇಕು ಅಂತ ವಿಡಿಯೋ ಅಷ್ಟೇ. ಹಿಂಗಿಟ್ಕೋ. ಬಿಡ್ತೀನಿ ಬಿಡ, ಮಾಡೋ. ರಿಯಾಕ್ಷನ್ ತೋರಿಸ್ಲಾ? ಯಾಕಮ್ಮ ರಿಯಾಕ್ಷನ್ ಕೊಟ್ಟೆ? ಅದಷ್ಟೇ. ಇವಾಗ ಇದಾಗ ಅನ್ನ ಹಾಕೋದು, ಚಿಕನ್ ಹಾಕೋದು. ರೆಡಿ? ಅನ್ನ ಅಲ್ಲಪ್ಪ, ಅನ್ನನ. ಇದು ಅನ್ನ ನೆನ್ಸಿದಾರೆ ನೋಡಿ. ಗೀತಾ ಮೇಡಮ್ ವಿಮ್ಮಕ್ಕೆ ತೊಳೆದಿರೋದು ಇದನ್ನ. ಧನಿಯಾ ಪುಡಿ ಎತ್ಕೊಳ್ಳಿ, ಖಾರದ ಪುಡಿ ಎತ್ಕೊಳ್ಳಿ, ಓ, ಇನ್ನೂ ಗರಂ ಮಸಾಲೆ ಎತ್ಕೊಳ್ಳಿ, ನಂಗೆ ಹೊಟ್ಟೆ ಹಸಿದಿದೆ. ಉಪ್ಪು ಎತ್ಕೊಳ್ಳಿ. ಅಷ್ಟೇ, ರೆಡಿ. ಟಕ ಟಕ ಟಕಾಯ್ಸು, ಪಟ ಪಟ ಪಟಾಯ್ಸು. ಚಿಕನ್ ಹಾಕೋದು ಇವಾಗ. ಇರ್ರಿ ಮೇಡಮ್, ಮಸಾಲ ಹಾಕ್ಬೇಕು. ನಮ್ಮಮ್ಮ ಮತ್ತೊಬ್ರು ಇರ್ತಾರೆ. ನೀನ್ ಬರೀ ಸಪ್ಲೈಯರ್ ಅಷ್ಟೇ ಕಣ, ಪಿ ಎ. ನಿನ್ಗೇನ್ ನೀಟಾಗಿ ಎಣ್ಣೆಲಿ ಮಟನ್ನ ಉರಿಬೇಕು, ಅವಾಗ ಹೋಗುತ್ತೆ ಮಮ್ಮಿ ವಾಸನೆ. ನನಗೆ ಗೊತ್ತಾಯ್ತು. ನೀವು ಮಸಾಲೆನ ಹಾಕಿದ್ರೆ ಒಟ್ಟಿಗೆ ಚೆನ್ನಾಗಿ ನಾನು ಮಾಡ್ತೀನಿ, ನನಗೆ ಗೊತ್ತು, ನಾನು ಹೇಳ್ತೀನಿ. ನೀನ್ ಹಾಕ. ನಾನು ಮಾಡ್ಕೊ ಇನ್ಮೇಲೆ. ಓ, ಹಿಂಗನ್ಬಿಟ್ಟ ನಮ್ಮ ಅಮ್ಮಗೆ. ಹಿಂಗನ್ಬಿಟ್ಟ ನೀನು. ಇವಾಗ ಚೆನ್ನಾಗಿ ಉರಿ. ಅರ್ಶಿನ ಮತ್ತು ಚಂದನದ ಗುಣಗಳ ನೋಡಿ, ಇದೇ ಹೇಳಿದ್ದು ಡಿಫ್ರೆಂಟ್ ಬಿರಿಯಾನಿ ಅಂತ. ಯಾಕೆ ಅಂದ್ರೆ ನಂದೇ ಒಂದು ರೆಸಿಪಿ ಇತ್ತು, ನಮ್ಮ ಮುಂದೆ ಒಂದು ರೆಸಿಪಿ, ಎರಡು ಮಿಕ್ಸ್ ಆದ್ರೆ ಇನ್ನೊಂದೇ ರೆಸಿಪಿ ಆಗುತ್ತೆ. ಹಾಗಾದ್ರೆ ಚಿತ್ರಾನ್ನ ಬಿರಿಯಾನಿ ಆಗಲ್ಲ, ಚಿತ್ರಾನ್ನ ಆಗುತ್ತೆ. ಇಷ್ಟು ಹಾಕಿದಾರೆ ಅಂದ್ರೆ ನೋಡಿ, ಚಿತ್ರಾನ್ನಕ್ಕೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕ್ದಾಗ ಹೆಂಗಿರುತ್ತೆ? ಚಿಕನ್ ಚಿತ್ರಾನ್ನ. ಕರೆಕ್ಟ್. ಚಿತ್ರಾನ್ನ. ಚಿಕನ್ ಬಿರಿಯಾನಿ ಎಲ್ಲ ಚಿತ್ರಾನ್ನ ಬಿರಿಯಾನಿ. ಎಷ್ಟು ಮೊಸರು ಹಾಕ್ತೀವೋ? ಮೊಸರು ಹಾಕಿಲ್ವಲ್ಲ ಬುಲ್ಡು. ಚಿತ್ರಾನ್ನಕ್ಕೆ ಮೊಸರು ಆಮೇಲೆ ಕಲ್ಸ್ಕೊಂಡು ತಿನ್ನೋದು ನೋಡಿದ್ದೀರಾ?
ನಾವು ಇವಾಗಲೇ ತಿಂತೀವಿ. ಚಿಕನ್ ಚಿತ್ರಾನ್ನ ಆ್ಯಂಡ್ ಬೆಣ್ಣೆ ಕಬಾಬ್. ತಿಂತಾ ಇದ್ರೆ ಇವತ್ತಾದ್ರೂ ಸ್ಟೋರಿ ಹಾಕೋ ಪಾಪ, ಹೋಗ್ಲಿ ಯಾರಿಗಾನ ಕೊಡೋಣ. ನಮಗೆ ಸಾಲಲ್ಲ ಇದು ಕೊಡ್ಬೇಕಂದ್ರೆ ನೀನು ಏನಿಲ್ಲ ಅಂದ್ರೆ ಮಿನಿಮಮ್ 5 kg ತರಬೇಕು. ಓಹ್ ಬಂತು ಗೈಸ್, ನೋಡ್ಬಿಟ್ಟ ತೋರಿಸ್ದೆ. ಗರ್ಲ್ ಫ್ರೆಂಡ್ ಕಾಲ್ ಬಂತು ನೋಡಿದ್ರ ಗೈಸ್, ಪಾಸ್ ಮಾಡ್ಬಿಟ್ಟು ಅದಕ್ಕೆ ತೋರಿಸ್ತೀನಿ ನಾನು. ನೋಡಿ ನಗು ಹಸನ್ಮುಖಿ ಆಗೋದು ಹಾಸನಿಂದ ಫೋನ್ ಬಂದ್ರಿ. ಹಸನ್ಮುಖಿ ಬೋಲಿ ಅಷ್ಟೇ ಅವ್ನು ಮಾತಾಡೋದು. ನೋಡಿ ನೋಡಿ ನೀನು ಇದೆಯಾ ಮಗ ಹುಡುಗಿ ನೋಡ್ಕೊಂಡು ಓಡಾಡ್ತಿದ್ಯಲ್ಲ, ನಾಚಿಕೆ ಮಾರ ಮರ್ಯಾದೆ ಕೂಡ ಸೊನ್ನೆ ಏನಾದ್ರು ಇಲ್ವಾ ನಿನ್ಗೆ? ಉಪ್ಪು ಹೋಗ್ಲಿ ಒಂದು ಸ್ಟೇಟಸ್ ಹಾಕ್ಬಿಡು. ನಮ್ಗೆ ಸಾಲಲ್ಲ ಸುಮ್ಮನಿರ. ಒಂದು ಬಾಕ್ಸ್ ಕೊಟ್ಟು ಕಳ್ಸೋಣ. ಯಶವಂತ ಕನ್ನಡ ಸಾಯಂಕಾಲ ರಿವ್ಯೂ ಕೊಡು. ಮಿಕ್ಕಿದ್ರೆ ಅಲ್ಲ, ಫಸ್ಟ್ ಒಂದ್ ರೌಂಡ್ ಊಟ ಆಗ್ಲಿ, ಆಮೇಲೆ ಮಿಕ್ಕಿದ್ರೆ ನೋಡೋಣ. ಯಾರಿಗಾನ ರಿವ್ಯೂ ಕೊಡು. ನನ್ ತಲೆ ಕೇಳಿದೆ ನಾನು ರಿವ್ಯೂ ಕೊಡ್ತೀನಿ. ಅವಾಗ ತಂದೆ ಅವು ಅದಕ್ಕೆ ಅಂತಾನೆ ತಂದು ಜಾಸ್ತಿ ಮಾಡು, ಆಮೇಲೆ ಹೇಳು. ಸ್ವಲ್ಪ ಸಾಕೋದು. ಖಾರ ಹಾಕಿಲ್ಲ, ಕಮ್ಮಿ ಪರವಾಗಿಲ್ಲ, ಖಾರ ಕಮ್ಮಿನೇ ಇರಲಿ. ಅದು ನೋಡಿ ಇದು ಹೆಂಗಿದೆ, ಚಿಲ್ಲಿ ಚಿಕನ್ ಆಗೋಯ್ತಾ? ಚಿತ್ರಾನ್ನಕ್ಕೆ ಚಿಕನ್ ಧನಿಯಾ ಪುಡಿ. ಅಮ್ಮ ಮಗ ಪುಂಗ್ಬೇಡ್ರಿ ಬಟ್ ಇದು ಟ್ರೈ ಮಾಡ್ಲಿ. ನೀನ್ ಪುಂಗಣ, ನೀನು ಹೆಂಗ್ ಪುಂಗ್ಲಿ ಮಾಡು. ಬರುತ್ತೆ ಅಂದ್ರೆ ಟೇಸ್ಟ್ ಅದ್ಭುತವಾಗಿ ಬರುತ್ತೆ. ಈ ಕಡೆಯಿಂದ ಸಿಗ್ನಲ್ ಪಾಸ್ ಆಗ್ತಿತ್ತು. ಗರಂ ಮಸಾಲ ಏನಂತ ನೀನ್ ಮುಚ್ಕೊಂಡ್ ಮಾಡೋ, ಜಾಸ್ತಿ ತಲೆಗೆ ಬಿಡ್ಬೇಡ. ಸೂಟ್ ಮಾಡ್ಬೇಡ. ಸೂಟ್ ಸೂಟ್ ಚೆನ್ನಾಗಿ ತಿರ್ಸೋದು ನೀನು. ಅಷ್ಟೇ ಗೈಸ್, ಇದನ್ನ ಚೆನ್ನಾಗಿ ತಿರ್ಸೋದು. ಇವಾಗ ಅನ್ನ ಹಾಕೋದು. ಅನ್ನ ಹಾಕೋದಲ್ಲ, ಅಕ್ಕಿ ಹಾಕೋದು. ಅಕ್ಕಿನೇ ಅಂದಿದ್ದು ನಾನು. ಅನ್ನ ಅಂದ್ರೆ ಬೇಯಿಸಿರೋ ಅನ್ನ. ಅಣ್ಣ ಅಂದ್ರೆ ನಮ್ಮ ಅಣ್ಣ ಅಂದಿದ್ದು. ಅಯ್ಯಪ್ಪ ಏನೋ ಬಿದ್ದಾಯ್ತು. ಏರ್ಪಾಡ್ಸ್ ಅದು ನನ್ನ ಅಸಿಸ್ಟೆಂಟಾ? ಮೊಸರು ಬಜ್ಜಿ ಬೇಕು. ಒಂದು ಅಪ್ಪಯ್ಯ 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 ನಿಧಾನಕ್ಕೆ ಹಾಕು. 4.5 ಹಾಕು ಸಾಕು. 2 ಅಪ್ಪಯ್ಯ ಅಪ್ಪಯ್ಯ ಇತ್ತು 2 ಲೋಟ ನೀರು. 3 ಅಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯ. ರೇಷಿಯೋ ಗೊತ್ತು ತಾನೆ? ಗೊತ್ತು ಬಿಡು, ಅವ್ರು ಮ್ಯಾಕ್ಸ್ ಗೊತ್ತು. 4 ಸಾಕು. ಇನ್ನೊಂದು ಅರ್ಧ ಹಾಕು. ಅಪ್ಪಯ್ಯ 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 ಅರ್ಧ ಹಾಕು ಅಪ್ಪಯ್ಯ. ಸಾಕು. ಟೋಟಲ್ 3 ಲೋಟ ಅಕ್ಕಿ ಹಾಕಿದ್ದೆ, 6 ಲೋಟ ನೀರು ಹಾಕ್ಬೇಕು. ಅಲ್ಲಿ 1.5 ಲೋಟ ಇದ್ದಿದ್ರಿಂದ ಸೊ 4.5. ಯಾರು ನಿಮ್ಮ ಮ್ಯಾಕ್ಸ್ ಹೇಳ್ಕೊಟ್ಟಿದ್ದು ಯಾರು ಸರ್? ಅಕ್ಕಮ್ಮ ಅಕ್ಕಿ ಬೇಗ ನೀರಿಟ್ಟು ಚೆನ್ನಾಗಿ ಮಳ್ಳಿ 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 ಮಂಚಕ್ಕೆ ಎಷ್ಟು ಕಾಲು ಪಕ್ಕ ಪಕ್ಕ ಅಂತ ಕುಡಿಬೇಕು. ಒಂದು ತಂದ ನೋಡಿ ಗೈಸ್, ತಕ 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 ಅಂತ ನಾನು ಕಟ್ ಮಾಡೋದು ನೋಡಿ. ನಿಮ್ಗೆ ನಾನು ಕಟ್ ಮಾಡ್ತೇನೆ. ಚಿಕನ್ ಎಲ್ಲ ಆಲ್ಮೋಸ್ಟ್ ಬೆಂದಿದೆ ಈಗ. ಓಕೆ, ನಾವು ಅಕ್ಕಿಯನ್ನ ಟ್ರಾನ್ಸ್ಫರ್ ಮಾಡುವ ಸಮಯ. ಬಾಸುಮತಿ ಅಕ್ಕಿ, ಜೀರಾ ರೈಸ್. ನಂಗೆ ಗೊತ್ತಿಲ್ಲ ಸ್ಪೆಲ್ಲಿಂಗ್, ಅದಕ್ಕೆ ಏನು ಗೊತ್ತಿಲ್ಲ. ಮಗು ಬಸ್ರು ಮಾತ್ರ ಮಾಡ್ಕೊಂಡಿದ್ದೇನೆ ಅಂತ ಮತ್ತೆ ಜಿಮ್ಮಲ್ಲಿ ಯಾವ್ದೋ ಹುಡುಗಿ ನೋಡ್ತಾ ಇದ್ದ ಅಂದೆ. ಮಮ್ಮಿ ಹೇಳುತ್ತೆ ನೀನು ಅಲ್ಲೇ. ಸಪೋರ್ಟ್. ನನಗೆ ಆ ಬುದ್ಧಿ ಇಲ್ಲ. ಅಯ್ಯಯ್ಯೋ, ನಾವು ಏಕಪತ್ನಿ ಪ್ರತಿಷ್ಠ. ಅಯ್ಯಯ್ಯೋ, ನಮ್ಮ ಲುಕ್ ಎಲ್ಲ ಕೊಡೋದು ಬರೀ ಒಬ್ಬರೇ ಹುಡುಗಿಗೆ ನಾವು. ಅದೇ ಕಿಪಿಕೀರ್ತಿಗೆ ಜೋಕು ಹಂಗೆ ನೂಕು ಈ ಕಡೆ. ಪಪ್ಪುಮ್ಮ ಗೈಸ್ ಸಾಕಾಯ್ತು. ಅವ್ರನ್ನೆಲ್ಲ ಏನ್ ತಗೋ ಎಳಿತೀರಾ? ಬೆಸ್ಟ್ ಜಗಳ ಆಡ್ತಿದ್ದಾರೆ ನೋಡಿ. ಅವ್ನು ನಾನು ಮಾಡಲ್ಲ ಅಂದ್ಬಿಟ್ಟು ಎದ್ದೋದ. ಈಗ ನಮ್ಮಮ್ಮ ಇವಾಗ ಪಾಪ ಮಾಡ್ತಿದ್ದ ಅಂದ್ಮೇಲೆ ಕಿರ್ಚಾಡ್ಬಿಟ್ರು ನೋಡಿ. ದೊಡ್ಡ ಜಗಳ ಗೈಸ್, ಪಾಕಿಸ್ತಾನ್ ಮತ್ತೆ ಇಂಡಿಯಾ. ಯಾವ್ದು ಗಾಳಿ ಹತ್ಕೊಂಡ್ ಬರ್ತೀವೋ ಗೊತ್ತಿಲ್ಲ. ಇಟ್ಕೊಂಬಂದು ಗಾಳಿನ ನನ್ನ ಮೇಲೆ ಬಿಡ್ತೀಯ. ಏನೋ ಅಮಾಯಕ ತಡ್ಕೊಂತಾನೆ ಅಂದ್ಬಿಟ್ಟು ಈ ರೀತಿ ನಾ ಮಾಡೋದು. ಅಮ್ಮ ಮಗ ಫೈಟು ಉದ್ದಾಡ್ತವ್ರನ್ನ ನೋಡಿ ಜುಟ್ಟು ಹಿಡ್ಕೊಂಡು ಹೊಡಿಬೇಕು. ಒಂದು ಬಿರಿಯಾನಿ ಮಾಡೋಕ್ಕೆ ಇಷ್ಟು ಜಗಳ ಆಡ್ತಿದ್ದಾರೆ. ಇವಾಗ ಎಣ್ಣೆ ಇಟ್ಟಿದ್ದಾರೆ ಕಬಾಬ್ಗೆ. ಇವಾಗ ಎಣ್ಣೆ ಕಾಜು ಅಷ್ಟನ್ನ ಇಡಬೇಕು. ಅವನು ಇದೇ ಎಣ್ಣೆ ಹಂಗೆ ಮುಖಕ್ಕೆ ಹಾಕಿ ಹಚ್ಬೇಕು. ಲುಕ್ ಕೊಡ್ಬೇಡ, ಲುಕ್ಕು ಅಲ್ಲಿ ತೋರ್ಸೋ ಲುಕ್ನ. ಏನೋ ಲುಕ್ ಕೊಡ್ತಾರೆ ನಿಮ್ಮಮ್ಮ. ಅವನು ಹೊಡಿಯಮ್ಮ, ನಿಂಗೆ ತಕತ್ತಿದ್ರೆ ನನ್ಗೆ ಹೊಡಿತಲ್ಲ ನೋಡು ನೋಡಿ. ಅದು ಕೊಳ್ತೋದ್ರೆ ಇದಾಗಿ ಇವ್ರೇನ್ ಹೇಳಿದ ಎಣ್ಣೆನಾ ಅಲ್ಲ, ತಾಕತ್ತಿದ್ರೆ ನನಗೆ ಹೊಡ್ದಂಗೆ ಅವನು ಹೊಡಿ ಅಂತವನೇ. ಉಳ್ಳಲ್ಲ
ಅಲ್ಲಲ್ಲ ಅವನು ಹೇಳಿದ್ ಬೇರೆ ಏನೋ ಹೇಳ್ದ ಎಣ್ಣೆನ ಮಕ್ಕಕ್ಕೆ ಎತ್ಬಿಡ್ಬೇಕು ಎಣ್ಣೆನ್ ಮಕ್ಕಕ್ಕೆ ಕಲ್ದೆ ಅಂದ ನಿನಗೆ ಎತ್ತ ತಾಯಿಗೆ ಈ ತರ ಅನ್ಬಿಟ್ಟ. ಗೊತ್ತು ನೀನ್ ನಾಟಕ ಕೂತ್ಕೊಳ್ಳೋ. ಎತ್ತ ತಾಯಿಗೆ ಯಾರಾದ್ರೂ ಹಿಂಗ ಅಂತಾರೇನೋ. ತಂದಿಕ್ ಬಿಡ್ತಾನೆ ಬೇಕಾದ್ರೆ. ಅಲ್ಲ ಎತ್ತ ತಾಯಿಗೆ ಯಾರಾದ್ರೂ ಹಿಂಗ ಅಂತಾರೇನೋ. ತಂದಿಕ್ ತಮಾಷೆ ನೋಡೋರು ಅಂತ ಇರ್ತಾರಲ್ಲ ಆ ಜಾತಿಗೆ ಸೇರ್ದವ್ ನೀನು. ಬನ್ನಿ ಕಲರ್ ಕಬಾಬ್ ನೋಡೇ ಇರಲ್ಲ ಅನ್ಸುತ್ತೆ ಜನ. ನೋಡ್ಬಿಟ್ಟಿರ್ಲಿ ತಿನ್ಬಿಟ್ಟು ಅಲ್ಲಾಡಿ ಅಲ್ಲಾಡಿ ಬೈಯೋದು ಅವನೇ ನೋಡಿ. ಯಾಕ ಮುಟ್ಕ್ಯಾ ನನ್ನ ನೀನ್ ಯಾರು ಹೇಳಕ್ಕೆ ಬೇಗ ಜ್ವರದ್ರಿ ನೀನ್ ಹಾಕು ಬೇಗ ಎತ್ಕೊಬ ಮಮ್ಮಿ, ಆಮೇಲೆ ತೊಳೆದು ಹಾಕ್ಬೋದು. ಎಣ್ಣೆ ಕಾಯ್ಬೇಕಲ್ಲ. ಇನ್ನು ಕಾಯ್ಬೇಕು, ಎಣ್ಣೆನೇ ಕಾದಿಲ್ಲ. ಇವ್ನ್ಗೆ ಅರ್ಜೆಂಟು ಕಾಯಕ್ಕೆ ಒದ್ದು ಬಿಡ್ತೀನಿ, ಎಗ್ರಿಸ್ ಒದ್ದು ಬಿಡ್ತೀನಿ ನಾನು. ಬೇಕು ಬೇಕು ಅಂತ ಮಾಡ್ತಾ ಆತ್ರವಾಗಲೇ ನಾನು ಇನ್ನೊಂದ್ಸರಿ ಬಂದ್ಬಿಟ್ರೆ ಸರಿ ಗೈಸ್, ಇವಾಗ ಇದ್ರ ಕಬಾಬ್ ಎಣ್ಣೆಗೆ ಬಿಟ್ಟಿದ್ದಾರೆ, ಬೆಂದಿದೆ. ಹೌದು ಕಾಯ್ತಿದೆ, ಕಾದಿದೆ ಕಣಲ್ಲ. ಏನು ಪೆಂಗಿನ ತರ ಆಗ್ತಿಯಲ್ಲ, ಓದಿಲ್ವ ಗೊತ್ತಾ? ಕಾದಿದೆ ಸ್ವಲ್ಪ ಬಾಯಿ ಆಯ್ತು. ಬನ್ನಿ ಫುಲ್ ಕಬಾಬ್ ಆದ್ಮೇಲೆ ಕೆಣಕಕ್ಕೆ ಹೋಗ್ಬೇಡ, ರಿವ್ಯೂ ಕೊಡೋಣ. ಏನೋ ಕೆಣಕು ಏನು ಮಾಡ್ತೀಯಾ ಏನೋ ಹೊಡಿಯೋ ನಿಂಗೆ ತಾಕದೆ ಮಮ್ಮಿ ಹೊಡಿಯೋ. ಕೆಣಕಿ ಉಳಿದವರುಂಟೆ ಹೋಗಲ್ಲ ಒಂಟೆ. ಹೇಳು ಹೆಂಗಿದೆ ಹೇಳು. ತಿಂತಿದ್ಯಲ್ಲ ಹೇಳು, ಹೆಂಗ್ ತಿಂತಿದ್ದಿಲ್ಲ. ಈ ತರ ಆಡ್ತಾ ಇದ್ರೆ ನನ್ ಬರಲ್ಲ ಕಣ. ಏನ್ ಗುರಿ ಆಗಿದ್ದಲ್ಲ ಮರ್ಯಾದೆ ಕೊಡ್ಬೇಕು ಎಲ್ಲರಿಗೂ. ಇದು ಅಪ್ಪ ಅಮ್ಮಂಗೆ, ತಂದೆಗೆ, ತಾಯಿ. ನೀನ್ ಹೋಗ ಬಾರ ಅಂತ್ಯಾ. ಎಣ್ಣೆ ಕರ್ಚ್ಬಿಟ್ಟು ಹಿಂಗೆ ಎರ್ಚ್ಬಿಡ್ಲ ಅಂತ ಹೇಳಮ್ಮ ಹೆಂಗೈತೆ. ಚೆನ್ನಾಗಿದೆ ಕಣ. ನೀನ್ ಬಾಯಿಗೆ ಅವನು ಬೆಳಗಿಟ್ಟದು ಬೆಳಗಿಟ್ಟವನಲ್ಲ ಬೆಳ್ಳಿಟ್ಟವನು. ಕಿರ್ಗಿಸ್ತಾ ನಂಗೆ ಏನೋ ಸೂಪರ್ ಆಗಿದ್ಯಾ ನಿಜ ಹೇಳು. ನೈ ಹೋಗಿ ತಿಂದು ಎಂಜಿಲ್ ತಿನ್ಸಕ್ ಬರ್ತದೆ. ನಾಯಿಗಳಿಗೆ ಲೆಗ್ ಪೀಸ್ ಹಾಕೋ ನಂದು. ಆಯ್ತೀರಾ ಪೀಸ್ 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 ಅಂತಾನೆ. ಇಲ್ಲ ಇದು ಎತ್ಕೊಂಡ್ಬಿಟ್ನಲ್ಲ ಅವ್ನು ಗುರಿ. ಓ ಅಲ್ಲಿ ಅದಕ್ಕೆ ಆ ಪೀಸ್ ಮಮ್ಮಿ, ಆ ಪೀಸ್ ರಿವ್ಯೂ ಇಡು ಮಮ್ಮಿ. ಒದ್ದೆ ಬಿಡ್ತೀನಿ ನಾಟಕಗಳಾಡ್ದು. ಏನು ಹೊಡಿತೀನೋ ಎಲ್ಲ ಹಾಸನಲ್ಲಿ ಇಟ್ಕೊ, ಎಲ್ಲ ಬೆಂಗಳೂರಲ್ಲಿ ಬೇಡ ಅಂತ ನೋಡಿ ಗೈಸ್. ಅವನೇ ಬಿರಿಯಾನಿ ಕಳ್ಸಿ. ಕಬಾಬ್ ತಿಂದು ಎಷ್ಟು ಆಗಿತ್ತು. ಹೋಮ್ ಮೇಡ್ ಕಬಾಬ್ ಸೂಪರ್ ಆಗಿದೆ, ಟ್ರೈ ಮಾಡಿ ಗೈಸ್. ಬಿರಿಯಾನಿ ಆ್ಯಂಡ್ ಕಬಾಬ್ ಇಸ್ ರೆಡಿ. ಇದಕ್ಕೊಂದು ಸ್ವಲ್ಪ ಮೊಸರು ಬಜ್ಜಿ ಹಿಂಗೆ ಹಾಕ್ಕೊಂಡು ನೋಡಿ ಗೈಸ್, ಪ್ರೆಸೆಂಟೇಷನ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಅಣ್ಣ ನಾರಿನ ಗೋರಿ 4 ಪೀಸ್ ಕಬಾಬ್ ಹಾಕಿದ್ದಾನೆ. ಅಷ್ಟೇ ಕೊಡೋದಂತೆ ನನಗೆ. ಬಿರಿಯಾನಿ ಓಕೆ. ಟೊಮೆಟೊ ಬಾತ್ ಇದ್ದಂಗಿದೆ. ಅರ್ಥಾಗಲ್ಲ. ಕಬಾಬ್ ಥರ ಫಸ್ಟ್ ಕ್ಲಾಸ್ ಆಗಿಲ್ಲ. ಕಬಾಬ್ ಥರ ಫಸ್ಟ್ ಕ್ಲಾಸ್ ಆಗಿಲ್ಲ. ಅಲ್ಲ ಅದು ಏನು ರುಬ್ಬಿದ ಹಾಕಿ ಮಾಡಿರೋದು ಹಂಗೆ ಪ್ಲೇನ್ ಬಿರಿಯಾನಿ ಥರ ಚೆನ್ನಾಗಿಲ್ವಾ? ಅಷ್ಟೊಂದೇನ. ಓಕೆ ವಿಡಿಯೋ ಫುಲ್ ನೋಡ್ದಲ್ಲ, ನೀವು ಟ್ರೈ ಮಾಡಿ, ಮಸ್ತು ಮಜಾ ಮಾಡಿ. ಮತ್ತೊಂದು ವ್ಲಾಗಲ್ಲಿ ಬರ್ತೀವಿ, ಸಿಗ್ತೀವಿ. ಬಾಯ್ ಬಾಯ್. ಚಂದನ್ ಬಾಯ್ ಹೇಳು. ಕಬಾಬ್ ಸುಡ್ತಾವನೆ ಮಮ್ಮಿ ಬಾಯ್ ಹೇಳು. ಬಾಯ್. ಏನು ಬ್ಯಾಗ್ ತೋರಿಸ್ಕೊಂಡು ಬಾಯ್ ಹೇಳ್ತಿದ್ಯಾ? ಬಾಯ್.